ಹಾಯ್ ಡಿಸೈನರ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜು ಡಿಸೈನರ್ ಸ್ಟುಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಈ ಲೈನಿಂಗ್ ಹಾಕಿರೋ ಚೂಡಿದಾರ ಟಾಪ್ದು ಸ್ಟಿಚಿಂಗ್ ವಿಡಿಯೋ ನೋಡ್ತಾ ಇದ್ದೀರಾ. ಇದರ ಕಟಿಂಗ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಇದೆ, ಒಂದ್ಸಲಿ ಅದನ್ನು ಕೂಡ ನೋಡ್ಕೊಳ್ಳಿ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಇದೆ. ಮೊದಲಿಗೆ ಲೈನಿಂಗ್ನ ಬಾಟಮಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. 1 ಇಂಚಿಗೆ ಬಾಟಮ್ಮ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಇದೇ ಥರ ಸ್ಟಿಚ್ ಮಾಡ್ಕೊಳ್ಳೋದು. ಇದಾದ ಕೂಡಲೇ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಬಿಟ್ಟು ಫುಲ್ ಕಾರ್ನರ್ಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಸುತ್ತ. ಇಲ್ಲಿ ನೋಡ್ಬೋದು ಈ ಥರ ಇಟ್ಬಿಟ್ಟು ರಾಂಗ್ ಸೈಡಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ನೀಟಾಗಿ ಸುತ್ತ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ನೀವು ಹಾಗೆ ಮಾಡ್ಕೊಬೋದು, ಮಾಡಲಿಕ್ಕಾಗಿಲ್ಲ ಬಿಗಿನರ್ ಇದ್ದರೆ ನೀವೇನು ಮಾಡಿ, ಈ ಥರ ಪಿನ್ಗಳನ್ನ ಹಾಕಿ ಸೆಕ್ಯೂರ್ ಮಾಡಿ ಅದಾದ ಕೂಡಲೇ ಪೂರ್ತಿ ಸ್ಟಿಚ್ ತೊಗೊಳ್ಳಿ. ಅದು ಯಾಕಂದರೆ ಜರಗತ್ತೆ ಅಂತ ನಿಮ್ಗೆ ಅನಿಸ್ತು ಅಂತಂದರೆ ನೀಟಾಗಿ ಈ ಥರ ಪಿನ್ ಇಟ್ಟು ನೀವು ಸ್ಟಿಚ್ ಮಾಡ್ತೀರಿ ಅಂದರೆ ಅದು ಕರೆಕ್ಟಾಗಿ ಸ್ಟಿಚ್ ಆಗುತ್ತೆ. ಯಾವುದೇ ಥರದ ಎಕ್ಸ್ಟ್ರಾ ಲೂಸಿಂಗ್ ಎಲ್ಲ ಬರೋದಿಲ್ಲ, ರಿಂಕಲ್ಸ್ ಬರೋದಿಲ್ಲ ಬಟ್ಟೆ ಒಳಗಡೆ. ಇಲ್ಲಿ ನೋಡ್ಬೋದು ಇದೇ ಥರ. ಇಲ್ಲಿ ನನ್ನ ಕೈ ನೋಡ್ಬೋದು ನಾನು ಯಾವ ಥರ ಇಟ್ಟಿದ್ದೀನಿ ಅಂತ. ಫ್ಲ್ಯಾಟಾಗಿ ಇಟ್ಟಿದ್ದೀನಿ, ಬಟ್ಟೆನ ಎಳಿತಾ ಇಲ್ಲ ನಾನು. ಇದೇ ಥರ ಇಟ್ಟು ಸ್ಟಿಚ್ ಮಾಡಬೇಕು. ನೀವು ಈ ಥರ ಎಲ್ಲ ಇಟ್ಟು ಎಳಿಬಾರ್ದು. ಫುಲ್ಲು ನಿಮ್ಮ ಕೈನ ಬಟ್ಟೆ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಿಂದ ಅದನ್ನು ಮೂವ್ ಮಾಡ್ತಾ ಇರಬೇಕು ಬಟ್ಟೆನ. ರೈಟ್ ಹ್ಯಾಂಡಿಂದ ಅದನ್ನು ಸೀದೆ ಇಡಬೇಕು ಅಷ್ಟೇ, ಬಿಟ್ಟರೆ ಮತ್ತು ಲೆಫ್ಟ್ ಹ್ಯಾಂಡಿಂದ ಮೂವ್ ಮಾಡಬೇಕು. ಬಟ್ಟೆಗೆ ನೀವು ಪುಷ್ ಮಾಡಬೇಕು ಮುಂದೆ ಸೈಡಿಗೆ. ಆವಾಗ ನೀಟಾಗಿ ಸ್ಟಿಚ್ ಬರುತ್ತೆ. ಇದು ಸುತ್ತ ಸ್ಟಿಚ್ ನೀಟಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಬರೋಲ್ಲ. ಈ ಥರ ನೀವು ಸ್ಟಿಚ್ ಮಾಡಿದ್ರೆ ಲೈನಿಂಗ್ ಹಾಕಿ ಹೊಲಿಯೋದು ಭಾಳ ಅಂದರೆ ಭಾಳ ಈಸಿ. ಈ ಥರ ಒಂದ್ಸಲಿ ಹೊಲಿದು ನೋಡಿ ನೀವು, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡಿಂದ ಬಾಟಮಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು. ಆರ್ಮೋಲ್ ಗಂಟ ನೋಡ್ಬೋದು ಯಾವುದೂ ಎಕ್ಸ್ಟ್ರಾ ಬರಲಿಲ್ಲ. ಲೈನಿಂಗಿಲ್ಲಿ ಪಿನ್ ಹಾಕಿರೋದ್ರಿಂದ ಕರೆಕ್ಟಾಗಿ ಸೆಕ್ಯೂರ್ ಆಗಿತ್ತು. ಅದು ಈಗೇನು ಮೇನ್ ಫ್ಯಾಬ್ರಿಕಲ್ಲಿ ಏನು ಅರ್ಧದಿಂದ 1/4 ಇಂಚು ಗಂಟೆ ಜಾಸ್ತಿ ಇದೆಯಲ್ಲ, ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಇಲ್ಲಿ ಬಾಟಮಲ್ಲಿ ನೋಡ್ಬೋದು ಲೈನಿಂಗ್ ಏನಿದೆಯಲ್ಲ ಅದೇ ಥರ ಒಂದು ಸೀದಾ ಲೈನ್ ಮಾಡ್ಕೊಳ್ಳಿ. ನೋಡಿ ಲೈನಿಂಗ್ ಏನಿದೆ ಅದೇ ಥರ ಕ್ರಾಸಾಗಿ ಒಂದು ಸೀದಾ ಲೈನ್ ಹೋಗಬೇಕದು. ಇದಾದ ಕೂಡ ಎಕ್ಸ್ಟ್ರಾ ಏನಿದೆಯಲ್ಲ ಪೂರ್ತಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ ಮೇನ್ ಫ್ಯಾಬ್ರಿಕ್. ಓಕೆ, ಇಲ್ಲಿಗೆ ಪೂರ್ತಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಇದು ಪೂರ್ತಿ ಫಿನಿಶ್ ಆಗಿದೆ. ಇದೇ ಥರ ಬ್ಯಾಕ್ ಕೂಡ ಕಟಿಂಗ್ ಮಾಡ್ಕೊಳ್ಳೋಣ, ಸೇಮ್ ಟು ಸೇಮ್ ಸ್ಟಿಚ್ ಮಾಡಿ. ಇಲ್ಲಿ ನೋಡ್ಬೋದು ಬ್ಯಾಕ್ ನಾನು ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಈಗ ಬ್ಯಾಕು ಫ್ರಂಟ್ ಎರಡೂ ಆಗಿದೆ. ಈಗ ನಾವು ಫ್ರಂಟಿಗೆ ನೆಕ್ನ ರೆಡಿ ಮಾಡೋಣ. ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡೂ ಕಡೆ. ಕ್ಯಾನ್ವಾಸ್ ಹೇಗೆ ನೋಡಿ, ಲೈನಿಂಗ್ ಬಟ್ಟೆ ಮೇಲೆ ಕ್ಯಾನ್ವಾಸ್ ಕಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಶಾರ್ಟ್ಸ್ ಹಾಕಿದ್ದೀನಿ ನಾನು. ಅದನ್ನು ನೋಡಿ ಕಟಿಂಗ್ ವಿಡಿಯೋದಲ್ಲೂ ಇದೆ, ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ನೀಟಾಗಿಟ್ಟು ಐರನ್ ಮಾಡ್ಕೊಳ್ಳಿ. ಐರನ್ ಬಿಸಿ ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಕ್ಯಾನ್ವಾಸ್ ಸುಟ್ಟೋಗುತ್ತೆ. ಮತ್ತೆ ಕಟ್ ಮಾಡಬೇಕಾಗತ್ತೆ. ನೀವು ನೋಡ್ಕೊಂಡು ನೀಟಾಗಿ ಇಸ್ತ್ರಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಇದೇ ಥರ. ಈಗ ನೀಟಾಗಿದ್ದು ಫಿಕ್ಸ್ ಆಗಿದೆ. ಈಗ ಇದನ್ನು ಅರ್ಧ ಇಂಚಿಗೆ ಬಟ್ಟೆ ಇಟ್ಟು ಕಟ್ ಮಾಡೋಣ. ಹೀಗೆ ಮಾಡೋದ್ರಿಂದ ನೆಕ್ ಕರೆಕ್ಟಾಗಿ ಫಿನಿಶ್ ಆಗುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಇದೇ ಥರನೇ ನೀವು ಮಾಡಬೇಕು, ಆವಾಗ ಕರೆಕ್ಟಾಗಿ ಫಿನಿಶ್ ಆಗುತ್ತೆ. ಒಂದ್ಸಲಿ ಮಾಡಿ ನೋಡಿ. ಈ ಕ್ಯಾನ್ವಾಸ್ನ ಏನು ಎಕ್ಸ್ಟ್ರಾ ಬಿಡದೆ ನೀಟಾಗಿ ಕಟ್ ಮಾಡಿ. ಅರ್ಧ ಇಂಚು ಮಾತ್ರ ಸುತ್ತಲ್ಲಿ ಮಾತ್ರ ಬಿಡಬೇಕಷ್ಟೇ, ಮತ್ತು ಮಿಕ್ಕಿದೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ಬೋದು ಇಲ್ಲಿ ಕಟ್ ಆಗಿದೆ ಅಲ್ಲ. ಈಗ ಫ್ರಂಟಲ್ಲಿ ರೈಟ್ ಸೈಡ್ ಮೇಲೆ ಇಟ್ಟು ನಾವು ಕ್ಯಾನ್ವಾಸ್ನ ತಿರುಗಿಸೋದು. ಮೊದಲು ಈ ಕ್ಯಾನ್ವಾಸ್ ಸುತ್ತ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬಟ್ಟೆ ಏನಿತ್ತಲ್ಲ ಅದನ್ನು ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ನೀಟಾಗಿ ಅದನ್ನು ಸುತ್ತ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ. ಈಗ ರೈಟ್ ಕಡೆ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸುತ್ತ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ನೀವು ಪಿನ್ ಬೇಕಿದ್ದರೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇದರಿಂದ ಜಾರೋದಿಲ್ಲ ಬಟ್ಟೆ ಮೇಲೆ ಕ್ಯಾನ್ವಾಸು, ಕರೆಕ್ಟಾಗಿ ಕೂತ ಜಾಗದಲ್ಲೇ ಕೂಡುತ್ತೆ. ಈ ಥರ ಮಿಡಲಲ್ಲಿ ಪಿನ್ ಹಾಕಿಬಿಟ್ಟು ಮತ್ತು ಇನ್ನೊಂದು ಶೋಲ್ಡರ್ ಹತ್ರ ಪಿನ್ ಮಾಡಿ, ಎರಡೂ ಕಡೆ ಶೋಲ್ಡರ್ಗೆ ನೀಟಾಗಿ ನೋಡಿಕೊಂಡು ಎಕ್ಸಾಕ್ಟ್ಲಿ ಕರೆಕ್ಟಾಗಿದೆಯಾ ಅಂತ ಹೇಳಿ ನೋಡಿ ಪಿನ್ ಮಾಡ್ಕೊಳ್ಳಿ. ಈಗ ಈ ಪಿನ್ ಆಗಿದೆಯಲ್ಲ, ಇದನ್ನು ನೀಟಾಗಿ ನಾವು ನೆಕ್ ಲೈನ್ ಡ್ರಾ ಮಾಡಿದ್ದೀವಲ್ಲ ಇದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ನಮ್ಗೆ ನೆಕ್ ಕರೆಕ್ಟಾಗಿ ಫಿನಿಶಾಗಿ ಬರುತ್ತೆ, ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ದಿರ. ಇಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ನೀವು. ಅದನ್ನು ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ, ಏನೂ ಎಳೆಯೋದಿಲ್ಲ. ನಿಮ್ಮ ಕೈಯಿಂದ ಪುಷ್ ಮಾಡಿ ಅಷ್ಟೇ. ನೋಡಿ ಇಲ್ಲಿ ನಾನು ಯಾವ ಥರ ಪುಷ್ ಮಾಡ್ತಾಯಿದ್ದೀನಿ ಅದೇ ಥರ ಪುಷ್ ಮಾಡಬೇಕು. ಮಾಡಿದ್ರೆ ಅದು ಕರೆಕ್ಟಾಗಿ ಸ್ಟಿಚ್ ಆಗುತ್ತೆ, ಯಾವುದೇ ಥರ ಲೈನ್ ಕ್ರಾಸಾಗಿ ಹೊರಗಡೆ ಹೋಗಲ್ಲ ಅದು. ಇದಕ್ಕೆ ಫ್ರೀ ಹ್ಯಾಂಡ್ ಸ್ಟಿಚ್ ಕೂಡ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ನೀಟಾಗಿ ಸ್ಟಿಚ್ ಆಗಿದೆ. ಈಗ ಈ ಸ್ಟಿಚಿಂಗ್ ಆದ ಕೂಡಲೇ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ 1/4 ಇಂಚಿಗೆ ಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಕಟ್ ಮಾಡ್ತಾಯಿದ್ದೀನಿ. ಈ ಥರ 1/4 ಇಂಚಿಗೆ ಕ್ಯಾನ್ವಾಸ್ ಬಿಟ್ಟು ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ಥರ ಕಟ್ ಆಗಿದೆಯಲ್ಲ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಬೇಕು. ಅದು ನೀಟಾಗಿ ಅದು ಟರ್ನ್ ಆಗೋಲ್ಲ, ಅದಕ್ಕೋಸ್ಕರ ನಾಚ್ಗಳನ್ನ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ನಾಚ್ಗಳನ್ನ ಕರ್ವ್ ಇರೋ ಕಡೆ ಮಾಡಿ, ಮತ್ತು ಸೀದಾ ಇರೋ ಚಿಕ್ಕ ಚಿಕ್ಕ ಕಟ್ಗಳನ್ನ ಕೊಟ್ಕೊಳ್ಬೋದು. ಇಲ್ಲಿ ನೋಡ್ಬೋದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ದಾರ ಮೇಲೆ ಬರಬಾರ್ದು ಅದು ನಾವು ಹೊಲಿದಿರೋದು, ಬರೀ ದಾರಕ್ಕಿಂತ ಮುಂಚೆನೇ ಅದನ್ನು ಕಟ್ಟನ್ನು ಸ್ಟಾಪ್ ಮಾಡಬೇಕು. ಈಗ ಇಲ್ಲಿ ನೋಡ್ಬೋದು ಇದನ್ನು ಈಗ ತಿರ್ಗಿಸ್ಲಿಕ್ಕೋಸ್ಕರ ನಾವೇನಿದೆಲ್ಲ ಕ್ಯಾನ್ವಾಸ್ ಇದೆಯಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇದಕ್ಕೆ
ಇದಕ್ಕೆ ಈ ಥರ ಮಡಚಿ ಅದೇನು ಕೆಳಗಡೆ ಏನಿದೆ ಹೊಲ್ದಿರೋದು ಮಾರ್ಜಿನ್ ಅದು ನಮ್ಮ ಕಾಲರ್ ಕಡೆ ಇರಬೇಕು, ಅಂದರೆ ನೆಕ್ ಕಡೆ ಇಟ್ಕೊಂಡು ಕ್ಯಾನ್ವಾಸ್ ಕಡೆ ಇಟ್ಕೊಂಡು ಅದು ನೀಟಾಗಿ ಮೇಲೆ ಟಾಪ್ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಈ ಟಾಪ್ ಸ್ಟಿಚ್ ಯಾಕೆ ಮಾಡಬೇಕು ಅಂತ ನೀಟಾಗಿ ಫಿನಿಶಿಂಗ್ ಕೊಡಲಿಕ್ಕೋಸ್ಕರ ನಾವು ಕ್ಯಾನ್ವಾಸ್ನ ಬ್ಯಾಕ್ ಸೈಡ್ ತಿರುಗಿಸಿದಾಗ ಫ್ರಂಟಲ್ಲಿ ನೆಕ್ಕಲ್ಲಿ ಕಾಣಿಸ್ದೇ ಇರಲಿ ಅಂತೇಳಿ ಈ ಟಾಪ್ ಸ್ಟಿಚ್ ಮಾಡೋದು. ಇದು ಮಾಡೋದ್ರಿಂದ ನಾವು ತಿರುಗಿಸಿದಾಗ ನಮ್ಮ ಮೇನ್ ಫ್ಯಾಬ್ರಿಕ್ ಅಷ್ಟೇ ನಮಗೆ ಕಾಣಿಸುತ್ತೆ, ಒಳಗೆ ಹಾಕಿರೋ ಇದೇನು ಕ್ಯಾನ್ವಾಸ್ ಹಾಕಿದ್ದೀವಲ್ಲ ಇದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು, ಇಲ್ಲಿ ಫ್ರಂಟಲ್ಲಿ ನೋಡ್ಬೋದು ನೀವು ನೀಟಾಗಿ ಯಾವ ಥರ ಫಿನಿಶ್ ಆಗಿದೆ ಅಂತ. ಈ ಥರ ಫ್ರಂಟ್ ಇದೇ ಥರ ನೀವು ಬ್ಯಾಕಲ್ಲಿ ಕೂಡ ಸೇಮ್ ಮಾಡ್ಕೊಳ್ಳೋದು. ನೀವು ಜಿಪ್ ಹಾಕಲ್ಲ ಅಂದರೆ ಇದೇ ಥರ ಕ್ಯಾನ್ವಾಸ್ನ ಸ್ಟಿಚ್ ಮಾಡಿ ತಿರುಗಿಸ್ಕೊಂಡ್ರೆ ಮುಗೀತು, ಸೇಮ್ ಆಗುತ್ತೆ. ದೆನ್ ಶೋಲ್ಡರ್ ಜಾಯಿಂಟ್ ಮಾಡ್ಬೋದು. ಅದನ್ನು ಇಲ್ಲಿ ಜಿಪ್ ಹಾಕ್ತಾಯಿದ್ದೀನಿ. ಅದೇ ಜಿಪ್ ಈ ವಿಡಿಯೋದಲ್ಲಿ ತೋರಿಸೋಣ, ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನಾನು ಜಿಪ್ ಹಾಕಿದ್ದೀನಿ. ಜಿಪ್ಪಿನ ವಿಡಿಯೋ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಯಾಕಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದೆ ಅಂತಂದರೆ ಅದು ಕಷ್ಟ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವೇನು ಮಾಡಬೇಕಂದ್ರೆ ಫ್ರಂಟ್ ಶೋಲ್ಡರ್ನ ಬ್ಯಾಕ್ ಶೋಲ್ಡರ್ ಮೇಲೆ ಇಟ್ಬಿಟ್ಟು ಬ್ಯಾಕದು ಶೋಲ್ಡರ್ಗೆ ನಾವೇನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀವಲ್ಲ ಆ ಕ್ಯಾನ್ವಾಸ್ನ ತಿರುಗಿಸಿ ಫ್ರಂಟ್ ಸೈಡ್ಗೆ ತರಬೇಕು ನೀವು. ಇಲ್ಲಿ ನೋಡ್ಬೋದು ನಾನು ಯಾವ ಥರ ತಿರುಗಿಸ್ನಲ್ಲ ಇದೇ ಥರ ತಿರುಗಿಸಿ ಈಗ ನೀಟಾಗಿ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಮೊದಲು ನಾವೇನು ಮಾಡೋಣ, ಇಲ್ಲಿ ಪಿನ್ ಹಾಕ್ಕೊಳ್ಳೋಣ. ಎರಡು ಶೋಲ್ಡರ್ನ ಒಟ್ಟಿಗೆ ಜಾಯಿಂಟ್ ಮಾಡೋಣ. ಅದಕ್ಕೋಸ್ಕರ ಈ ಥರ ಪಿನ್ ಹಾಕಿ ನೀಟಾಗಿ ಸೆಟ್ ಮಾಡಿ. ನೀವು ಎಕ್ಸಾಕ್ಟ್ಲಿ ಇರಬೇಕದು, ಯಾವುದೇ ಥರ ಎಕ್ಸ್ಟ್ರಾ ಆಚೆ ಈಚೆ ಹೋಗ್ದಂಗೆ ನೋಡಿಕೊಂಡು ಹಾಕಿ ಪಿನ್ ಹಾಕಿಟ್ಕೊಳ್ಳಿ. ಈಗ ಅದು ಕೂಡ ನೆಕ್ಸ್ಟ್ ಶೋಲ್ಡರ್ ಕೂಡ ಸೇಮ್. ಹೆಂಗಂದರೆ ಫ್ರಂಟ್ ಶೋಲ್ಡರ್ನ ಫ್ರಂಟ್ ನೋಡ್ಬೋದು ನೀವು, ಎರಡೂ ರೈಟ್ ಸೈಡ್ ಸೇಮ್ ಒಂದೇ ಕಡೆ ಇದೆ. ನೀವೀಗ ಇದನ್ನ ಇಟ್ಬಿಟ್ಟು ನಮ್ಮ ಬ್ಯಾಕ್ ಏನು ನಾವು ಕಾಲರ್ ಅಟ್ಯಾಚ್ ಮಾಡಿದ್ದೀವಲ್ಲ ಬ್ಯಾಕ್ದು ಏನದು ಕ್ಯಾನ್ವಾಸ್ ಅದನ್ನು ಫ್ರಂಟ್ ಕಡೆಗೆ ರೊಟೇಟ್ ಮಾಡಬೇಕು. ಈ ಥರ ಮಾಡಿದ ಕೂಡ ನೋಡ್ಬೋದು ಇಲ್ಲಿ ನೀಟಾಗಿ ಬಂದು ಕೂತ್ಕೊಳ್ತಾ ಇದೆ. ಅದಾದ ಕೂಡ ಅರ್ಧ ಇಂಚಿಂದ ಏನು ನಾವು ಮಾರ್ಜಿನ್ ಬಿಟ್ಟಿದ್ದೀವಿ ಶೋಲ್ಡರ್ ಜಾಯಿಂಟಿಂಗ್ಗೆ ಆ ಜಾಯಿಂಟಿಂಗ್ನ ಕರೆಕ್ಟಾಗಿ ನೋಡಿಕೊಂಡು ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡೋದು. ಇಲ್ಲಿ ನೋಡ್ಬೋದು ಈ ಕಡೆ ಕೂಡ ಪಿನ್ ಮಾಡಿದೆ ನಾನೀಗ. ಇದೇ ಥರನೇ ನೋಡ್ಕೊಳ್ಳಿ, ಚೆಕ್ ಮಾಡಿಕೊಂಡು ಶೋಲ್ಡರ್ ಎಲ್ಲ ಕರೆಕ್ಟಾಗಿದೆ ಅಲ್ಲ, ಯಾವುದೂ ಎಕ್ಸ್ಟ್ರಾ ಇಲ್ಲ ಅಂಥೇಳಿ ನೋಡಿಕೊಂಡು ನೀವು ಈ ಥರ ಪಿನ್ ಆದ್ಕೊಳ್ಳಿ. ಈಗ ಅರ್ಧ ಇಂಚಿಗೆ ಏನಿದೆಲ್ಲ ಸ್ಟಿಚ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ಬೋದು ನಾನು ಸ್ಟಿಚ್ ಕೂಡ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು, ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಹಾಗೆ ನೋಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. 10 ಜನದಲ್ಲಿ ಒಬ್ಬರಿಗಾದರೂ ಇದು ಅರ್ಥ ಆಯ್ತಂದರೆ ನಂಗೆ ಭಾಳ ಖುಷಿ ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಸ್ಟಿಚಿಂಗಲ್ಲಿ ಏನಿದೆ ಅಲ್ಲ ಈಗ ಮತ್ತೆ ಡಬಲ್ ಸ್ಟಿಚ್ ಮಾಡ್ಕೊಳ್ಬೇಕು ನೀವು ಯಾವಾಗೂ. ಯಾವುದೇ ಒಂದು ಹೊಲದ ಕೂಡಲೇ ಶೋಲ್ಡರ್ ಅಥವಾ ಸ್ಲೀವ್ ಜಾಯಿಂಟ್ ಅದು ಕೂಡ ಡಬಲ್ ಸ್ಟಿಚ್ ಮಾಡೋದನ್ನ ಮರಿಬೇಡಿ, ಅದು ಕರೆಕ್ಟ್ ಫಿನಿಶಿಂಗ್ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಇನ್ನೊಂದು ಶೋಲ್ಡರ್ನು ಕೂಡ ಸೇಮ್ ಟು ಸೇಮ್ ಅದೇ ಥರ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋದೆ. ಇಲ್ಲಿ ನಾವು ಪಿನ್ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡೋದು. ಇಲ್ಲಿ ನೋಡ್ಬೋದು ಡಬಲ್ ಸ್ಟಿಚ್ ಕೂಡ ನಾನು ಮಾಡಿಕೊಂಡೆ. ಈಗ ನಾನು ತಿರುಗಿಸಿ ತೋರಿಸ್ತೀನಿ ಕಾಲರ್ ಅಂದರೆ ನೆಕ್ ಯಾವ ಥರ ಫಿನಿಶ್ ಆಗಿರುತ್ತೆ ಅಂತಿಕೊಂಡು ಹೇಳಿ ಕ್ಯಾನ್ವಾಸ್ ಹಾಕಿರೋದು. ಇಲ್ಲಿ ನೋಡ್ಬೋದು ಇಲ್ಲಿ ಜಾಯಿಂಟಿಂಗ್ ಕೂಡ ನೀಟಾಗಿ ಫಿನಿಶ್ ಆಗಿದೆ. ಈ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲೂ ಕೂಡ ನೀಟಾಗಿ ಒಂದು ಫಿನಿಶಿಂಗ್ ಬಂದಿರುತ್ತೆ. ಬುಟಿಕ್ ಸ್ಟೈಲಲ್ಲೇ ಫಿನಿಶ್ ಆಗುತ್ತೆ ಅದು. ಇಲ್ಲಿ ನೋಡ್ಬೋದು ನೀಟಾಗಿ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಲ್ಲ ಅಂತಿಕೊಂಡು ಹೇಳಿ. ಓಕೆ, ಈಗ ಬ್ಯಾಕ್ ಸೈಡಲ್ಲಿ ಕೂಡ ನೋಡೋಣ. ಇಲ್ಲಿ ನೋಡ್ಬೋದು ಶೋಲ್ಡರ್ ನೀಟಾಗಿ ಫಿನಿಶಿಂಗಲ್ಲಿ ಜಾಯಿಂಟ್ ಆಗಿದೆ, ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಕ್ಸ್ಟೆಂಡ್ ಕ್ಯಾನ್ವಾಸ್ ಏನಿದೆಲ್ಲ ಇದು ಫ್ರಂಟಲ್ಲಿ ದಪ್ಪ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನೇನು ಮಾಡೋಣ, ಕಾರ್ನರಲ್ಲಿ ಕಟ್ ಮಾಡಿ ನೀಟಾಗಿ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಬಿಡಿ. ಆವಾಗ ಶೋಲ್ಡರ್ ಮೇಲೆ ಅದರದ್ದು ಎಂತಲ್ಲ ತುಂಬ ಬಟ್ಟೆ ಇದ್ದ ಥರ ಶೋಲ್ಡರ್ ಮೇಲೆ ಬರುತ್ತದು, ಅದಕ್ಕೆ ಕವರ್ ಮಾಡಲಿಕ್ಕೋಸ್ಕರ ಲೈಟಾಗಿ ಒಂದು ನಾಚ್ ಕೊಡಿ ಸೈಡಲ್ಲಿ ಕೊಟ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಕ್ಯಾನ್ವಾಸ್ನ ಮಾತ್ರ ಕಟ್ ಮಾಡಿ, ಬಟ್ಟೆನೆಲ್ಲ ಏನು ನೋಡ್ಬೋದು ಈ ಥರ ಕ್ಯಾನ್ವಾಸ್ನ ಕಟ್ ಮಾಡಿ ತೆಗೆದುಬಿಡಿ. ಅವಾಗ ಏನಾಗುತ್ತೆ ಅಂದರೆ ಅದು ಕ್ಲೀನಾಗಿ ಶೋಲ್ಡರ್ ಮೇಲೆ ಬಟ್ಟೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವುದೇ ಪ್ರಾಬ್ಲಮ್ ಇಲ್ದಿರ ನಾನು ತಿಳ್ಕೊಳ್ತೀನಿ ಅರ್ಥ ಆಗ್ತಾಯಿದೆ ನಿಮಗೆ ನಾ ಹೇಳೋದು ಅಂಥೇಳಿ. ನಿಮ್ಗೇನೋ ಡೌಟ್ಸ್ ಇದ್ದಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಈಗ ಇದು ಪೂರ್ತಿಯಾಗಿ ಫಿನಿಶ್ ಆಗಿದೆ ಅಲ್ಲ. ಈಗ ಇದಕ್ಕೆ ನಾವೇನು ಮಾಡೋಣ, ನೆಕ್ಸ್ಟ್ ಈಗ ಇದೆಲ್ಲ ನೆಕ್ಕೆಲ್ಲ ಫಿನಿಶ್ ಆಗಿದೆ, ಇನ್ನು ಉಳಿದಿರೋದು ಒಂದೇ ಸ್ಲೀವ್ ಜಾಯಿಂಟ್ ಮಾಡೋದು. ಸ್ಲೀವ್ ಜಾಯಿಂಟಿಗೆ ಕೂಡ ಇಲ್ಲಿ ಏನು ಮಾಡಬೇಕಂದ್ರೆ ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಸೀದಾ ಬಟ್ಟೆನ ಲೈನಿಂಗ್ ಬಟ್ಟೆ ಮಾತ್ರ ಶೇಪಲ್ಲಿ ಕಟ್ ಮಾಡಿದ್ದೆ ನಾನು. ಇಲ್ಲಿ ನೋಡ್ಬೋದು ಈಗೇನು ಮಾಡಬೇಕು ಅಂದರೆ ಫಸ್ಟು ರೈಟ್ ಸೈಡಲ್ಲಿ ಲೈನಿಂಗ್ ನೀಡಿ. ನೋಡ್ಬೋದು ಫ್ಯಾಬ್ರಿಕ್ ರೈಟ್ ಸೈಡ್ ಇದೆ, ಲೈನಿಂಗ್ ಇಟ್ಬಿಟ್ಟು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲೇನು ಅರ್ಧ ಇಂಚ್ ಇದೆಲ್ಲ ಇದನ್ನು ಸ್ಟಿಚ್ ಮಾಡ್ಕೊಂಡು ನಾನು ಸೀದಾ ಲೈನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚ್ ಕರೆಕ್ಟಾಗಿ ಬರಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಈ ಥರ ಸೀದಾ ಲೈನ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚ್ ಆದ್ಕೊಳ್ಳಿ, ಇದನ್ನು ತಿರುಗಿಸ್ಕೊಂಡ್ರೆ ರೈಟ್ ಸೈಡಲ್ಲಿ ಫ್ಯಾಬ್ರಿಕ್ ಬರುತ್ತೆ, ಲೈನಿಂಗ್ ಇನ್ ಸೈಡ್ ಹೋಗುತ್ತೆ. ಇಲ್ಲಿ ನೋಡ್ಬೋದು ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಅದೇನು ಸೀದಾ ಲೈನ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಫುಲ್ ಒಂದು ಸೀದಾ ಸ್ಟಿಚ್ ಮಾಡ್ಕೊಳ್ಳೋಣ. ಸೀದವಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ವಿಡಿಯೋನ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ನೋಡಿ, ನನ್ನ ಕೈಯಲ್ಲಿ ಯಾವ ಥರ ಕೆಲಸ ಮಾಡ್ತಾಯಿದ್ದೆ ಅದರಿಂದನೇ ನಿಮಗೆ ಕೆಲಸ ಅರ್ಥ ಆಗೋದು. ಇಲ್ಲಿ ನೋಡ್ಬೋದು ಟಾಪ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲೂ ಕೂಡ ಮೇಲ್ಗಡೆ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಸ್ಲೀವಲ್ಲಿ ಲೈನಿಂಗಲ್ಲಿ ಮಾತ್ರ ಫ್ಯಾಬ್ರಿಕಲ್ಲ. ಇಲ್ಲಿ ನೋಡ್ಬೋದು ಈಗ ಇದನ್ನು ಈ ಥರ ರೊಟೇಟ್ ಮಾಡಿದಾಗ ಲೈನಿಂಗು ಒಳಗಡೆ ಹೋಯಿತು, ನಮ್ಮ ಮೇನ್ ಫ್ಯಾಬ್ರಿಕ್ಕು ಮೇನಲ್ಲಿ ಬಂತು. ಮೊದಲಿಗೆ ಇದೇನು ಮಾಡೋಣ, ಪಿನ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ರೌಂಡಲ್ಲಿ ಸ್ಟಿಚ್ ಮಾಡಲಿಕ್ಕೋಸ್ಕರ. ಇದೇನು ಶೇಪಲ್ಲಿ ಸ್ಲೀವ್ ಕಟ್ ಮಾಡಿದ್ದೀವಲ್ಲ ಅದೇ ಶೇಪಲ್ಲಿ ಈಗ ಸ್ಟಿಚ್ ಮಾಡ್ಕೊಳ್ಳಿ.
ಇಲ್ಲಿ ನೋಡ್ಬೋದು ನೀಟಾಗಿ ಸ್ಟಿಚ್ ಮಾಡಬೇಕು ನೀವು, ಸ್ಮೂತಾಗಿ ಕೈ ಇಟ್ಟು ನಿಧಾನವಾಗಿ ಸ್ಟಿಚ್ ಮಾಡಿ, ಅವಾಗೆ ಫಿನಿಶಿಂಗ್ ಬರೋದು. ಕಟಿಂಗ್ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಅದಾದ ಕೂಡ ಸ್ಟಿಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು ನೀವು ಫಿನಿಶಿಂಗ್ ಕೊಡಲಿಕ್ಕೆ. ಇಲ್ಲಿ ನೋಡ್ಬೋದು ನಾನು ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಇಲ್ಲಿ ನೋಡ್ಬೋದು ಎಷ್ಟು ಈಸಿಲಿ ಲೈನಿಂಗ್ನ ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡಿದ್ವಿ ಅಂತ ಹೇಳಿ. ನಾವು ಎರಡೂ ಒಂದೇ ಸಮ ಕಟ್ ಮಾಡಿದರೆ ಇದು ಅಟ್ಯಾಚ್ ಮಾಡೋವಾಗ ಭಾಳ ಪ್ರಾಬ್ಲಮ್ ಕೊಡ್ತಿತ್ತು. ಈಗ ಅದೇ ಥರ ನಾನು 2 ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಕು ಫ್ರಂಟ್ 2 ಸ್ಲೀವ್ ರೆಡಿ ಆಗಿದೆ, ಅಂದರೆ ಸಾರಿ 2 ಸ್ಲೀವ್ ರೆಡಿ ಆಗಿದೆ, ರೈಟು ಲೆಫ್ಟ್, ಬ್ಯಾಕು ಫ್ರಂಟ್ ಅಲ್ಲ. ಈಗ ಅದಕ್ಕೂ ಏನು ಮಾಡೋಣ, ನೆಕ್ಸ್ಟ್ ಇದನ್ನು ಬಟ್ಟೆಗೆ ಅಟ್ಯಾಚ್ ಮಾಡೋಣ ಈ ಸ್ಲೀವ್ಗಳನ್ನ. ಇಲ್ಲಿ ನೋಡ್ಬೋದು ಮೊದಲಿಗೆ ಸೆಂಟ್ರಲ್ಲಿ ಒಂದು ಪಿನ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಸ್ಲೀವ್ನ ನಾವೇನು ಕಟ್ ಮಾಡಿದ್ದೀವಿ ಅದು ಎಕ್ಸಾಕ್ಟ್ಲಿ ಇದೆಯಾ ಅಂತಿಕೊಂಡು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದನ್ನು ಯಾವಾಗಲೂ ನೀವು ಮಾಡಲೇಬೇಕು. ಇದು ಮಾಡಿದ್ರೇ ನಮಗೆ ಕ್ಲಿಯರಿಟಿ ಬರೋದು ನಾವು ಸ್ಟಿಚಸ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀವೋ ಇಲ್ವೋ ಅಂಥೇಳಿ. ಇಲ್ಲಿ ನೋಡ್ಬೋದು ನಿಧಾನವಾಗಿ ಚೆಕ್ ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ ಅದು ಎಕ್ಸಾಕ್ಟ್ಲಿ ಬಂದಿದೆಯಾ ಇಲ್ವಾ ಅಂಥೇಳಿ. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಬರ್ತಾ ಇದೆ. ಅದು ಹೊಲಿಯುವಾಗ ಒಂದು 1/4 ಇಂಚ್ ಈಚೆ ಬರುತ್ತೆ, ಅದು ಪ್ರಾಬ್ಲಮ್ ಇಲ್ಲ, ಅದು ಸರಿ ಅದು ಸ್ಲೀವ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಹೋಗುತ್ತೆ. ಅದು ಬ್ಯಾಕಲ್ಲಿ ಕೂಡ ಅದೇ ಥರ ಚೆಕ್ ಮಾಡಿ ನೋಡಿ ಒಂದ್ಸಲಿ. ಇಲ್ಲಿ ನೋಡ್ಬೋದು ಅದು ಎಕ್ಸಾಕ್ಟ್ಲಿ ಕರೆಕ್ಟಾಗಿತ್ತು. ನಾನು ಏನು ಮಾಡಿದೆ, ಸ್ಟಿಚಿಂಗ್ ಶುರು ಮಾಡಿದೆ. ಈಗ ಮಿಡಲಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಕಾರ್ನರಿಂದ ಸ್ಟಾರ್ಟಿಂಗ್ ಅಂದರೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಕಡೆ ಫಿನಿಶ್ ಮಾಡ್ಬೋದು, ಆದರೂ ನಾನು ಮಿಡಲಿಂದನೇ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಂದು ಎಕ್ಸಾಕ್ಟ್ಲಿ ಇದೆ ಸ್ಲೀವು, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಕಡೆ ಮುಗಿಸ್ಬೋದು. ಆದರೆ ನಾನು ಹೇಳೋದೇನೆಂದರೆ ಫಸ್ಟು ಮಿಡಲಿಂದನೇ ಮಾಡೋದನ್ನ ಕಲೀರಿ, ಹೋಗ್ತಾ ಹೋಗ್ತಾ ನಿಮಗೆ ಅದು ರೂಢಿಯಾಗಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಸೈಡ್ ಆಗಿದೆ. ಇಲ್ಲಿ ನೋಡಿ ಯಾವುದೇ ಥರದ ಎಕ್ಸ್ಟ್ರಾ ಸ್ಲೀವ್ ಬಂದಿಲ್ಲ, ಬಟ್ಟೆನೂ ಬಂದಿಲ್ಲ. ಇದೇ ಥರ ಈಗ ಇನ್ನೊಂದು ಸೈಡ್ ಬ್ಯಾಕ್ ಸೈಡ್ ಏನಿದೆಲ್ಲ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡ್ಬೋದು ಈಗ ಇದು ಸ್ಟಿಚ್ ಆಗಿದೆ. ಎರಡೂ ಕಡೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನು ಇಲ್ಲೇ ಕಟ್ ಮಾಡಿಬಿಡ್ತೀನಿ ನಾನು, ಆಮೇಲೆ ಫೈನಲ್ಗಂತ ಇಡೋದಿಲ್ಲ. ಇಲ್ಲಿ ನೋಡಿ ಈಗ ಇದು ಪೂರ್ತಿ ಆಗಿದೆ. ಸ್ಲೀವ್ ನೋಡ್ಬೋದು ನೀವು ಕ್ಲೀನಾಗಿ ನೀಟಾಗಿ ಫಿನಿಶ್ ಆಗಿದೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ದಿರ ನೀಟಾಗಿ ಫಿನಿಶ್ ಆಗಿದೆ ಅದು. ಓಕೆ, ಈಗೇನು ಮಾಡೋಣ, ನೆಕ್ಸ್ಟ್ ಈ ಸೈಡ್ ಕೂಡ ಅದೇ ಥರ ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನಾನು 2 ಸ್ಲೀವ್ನ ಜಾಯಿಂಟ್ ಮಾಡಿದ್ದೀನಿ. ಈಗ 2 ಸ್ಲೀವ್ ಜಾಯಿಂಟ್ ಆದ್ಕೊಳ್ಳೋ ಉಳಿದಿದ್ದೊಂದೇ ಸೈಡ್ ಫಿಟ್ಟಿಂಗ್ ಮಾತ್ರ ಅಷ್ಟೇ. ಸೈಡ್ ಫಿಟ್ಟಿಂಗ್ಗೋಸ್ಕರ ನಾವೇನು ಮಾಡಬೇಕು ಅಂದರೆ ಬಟ್ಟೆನ ಉಲ್ಟಾ ಸೈಡ್ ಅಂದರೆ ರಾಂಗ್ ಸೈಡ್ ಹಾಕ್ಕೊಂಡು ನಾವೇನು 1.5 ಇಂಚ್ ಮಾರ್ಜಿನ್ ಮಾರ್ಕ್ ಮಾಡಿದ್ವಲ್ಲ ಆ ಲೈನ್ನ ಕರೆಕ್ಟಾಗಿ ಡಾರ್ಕ್ ಮಾಡಿ ಅದೇ ಲೈನ್ ಮೇಲೆ ಸ್ಟಿಚ್ ಮಾಡಿದ್ರೆ ಆಯಿತು. ಇದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಮೊದಲು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತಿಕೊಂಡು. ನಾಚ್ಗಳನ್ನೆಲ್ಲ ಒಂದು ಕರೆಕ್ಟಾಗಿ ಕನೆಕ್ಟ್ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಹಿಂದೆ ಮುಂದೆ ಆಗಿದೆ ಇಲ್ವಂತೆ. ಮೊದಲಿಗೆ ಸ್ಲೀವ್ಗೆ ನಾವೇನು ಮಾಡೋಣ, ಇಲ್ಲಿ ಪಿನ್ ಹಾಕ್ಕೊಳ್ಳೋಣ ಸೆಕ್ಯೂರ್ಗೋಸ್ಕರ. ಈ ಪಿನ್ ಹಾಕಿ ಹೊಲಿಯೋದ್ರಿಂದ ಕೆಲಸ ಈಸಿಲಿ ಮುಗಿಯುತ್ತೆ, ಭಾಳ ಟೈಮ್ ತೊಗೊಳ್ಳಲ್ಲ. ಅದಕ್ಕೋಸ್ಕರ ಯಾವಾಗೂ ಪಿನ್ ಯೂಸ್ ಮಾಡಿ. ಹಾಕೋವಾಗ 1-2 ನಿಮಿಷ ಜಾಸ್ತಿ ಆಗ್ಬೋದೇನೋ, ಆದರೆ ಹೊಲಿಯೋವಾಗ ಮತ್ತು ನಮ್ಮದು ಬಟ್ಟೆ ರೆಡಿ ಆದಾಗ ಆ ಕೆಲಸ ರಿಯಲಿ ಭಾಳ ಕಮ್ಮಿ ತೊಗೊಂಡಂಗೆ ಅನಿಸುತ್ತೆ. ಇಲ್ಲಿ ನೋಡ್ಬೋದು ನಾನು ಇದಕ್ಕೂ ಕೂಡ ಪಿನ್ ಹಾಕ್ತಾಯಿದ್ದೀನಿ. ಸ್ಲೀವ್ ಏನಿದೆಲ್ಲ 2 ಸೈಡ್ ಸ್ಲೀವ್ನ ಮೇಲ್ ಸೈಡಿಗೆ ಇರಬೇಕು ಜಾಯಿಂಟಿಂಗ್, ಸ್ಲೀವ್ ಜಾಯಿಂಟಿಂಗು 2 ಸೈಡು ಮೇಲೆ ಕೈ ಕಡೆಗೆ ನೋಡೋ ಥರ ಮಾಡಿಕೊಂಡು ನೀವು ಪಿನ್ ಹಾಕ್ಕೊಳ್ಳಿ. ಈಗ ಮತ್ತು ಸೊಂಟದೇನು ನಾಚ್ ಇದೆಲ್ಲ ನಾವು ನಾಚ್ ಮಾಡಿದ್ವಲ್ಲ ಆ ನಾಚ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಪಿನ್ನು, ಅದಾದ ಕೂಡ ಹಿಪ್ ಏನಿದೆಲ್ಲ ಆ ಲೈನ್ ಹತ್ರ ಕೂಡ ನಾಚನ್ನ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಲ್ಲ ನಾಚ್ ಅಂತ ಚೆಕ್ ಮಾಡಿ ಮತ್ತು ಅಲ್ಲೂ ಒಂದು ಪಿನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡಿದ್ವಿ. ಮತ್ತು ಹೊಲಿಯುವಾಗ ಕೂಡ ನಾವು ಜಾಸ್ತಿ ಎಳ್ದಿಲ್ಲ ಬಟ್ಟೆಗೆ ಅಂಥೇಳಿ. ಇಲ್ಲಿ ಸೈಡಲ್ಲಿ ಬಟ್ಟೆ ಒಂದೊಂದ್ಸಲಿ ಜಾಸ್ತಿ ಆಗಿ ಬರುತ್ತೆ ಅಂದರೆ ನಾವು ಎಳಿತೀವಿ ಇಲ್ಲೆಲ್ಲ ಪೂರ್ತಿ ಜಾಯಿಂಟ್ ಮಾಡೋವಾಗ ಹೊಲಿಯುವಾಗ, ಅದರಿಂದ ಎಕ್ಸ್ಟ್ರಾ ಬರುತ್ತೆ. ಒಂದ್ಸಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗತ್ತದು. ಇಲ್ಲಿ ನೋಡಿ ನೆಕ್ಸ್ಟ್ ಈಗ ಸ್ಲೀವ್ ಸುತ್ತ ಅಳತೆನ ಮಾರ್ಕ್ ಮಾಡಿಕೊಂಡು ನಾವು ಫಿನಿಶಿಂಗ್ ಸ್ಟಿಚ್ ಕೊಡೋಣ. ಇದಕ್ಕೆ ಮೊದಲಿಗೆ ನಾವೇನು 1.5 ಇಂಚ್ ಏನು ಬಿಟ್ಟಿದ್ವಲ್ಲ ಮಾರ್ಜಿನ್, ಅದನ್ನೇ ಮಾರ್ಕ್ ಮಾಡಿದ್ರೆ ನಿಮಗೆ ಸ್ಲೀವ್ದು ಅಳತೆ ಬಂದುಬಿಡುತ್ತೆ ರೌಂಡ್ದು. ಯಾಕಂದರೆ ಇಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಇಲ್ಲಲ್ವ, ಅದಕ್ಕೋಸ್ಕರ ಇದನ್ನು ಸೀದಾ ಇಟ್ಕೊಂಡು ಸೀದಾ ಲೈನ್ ಮಾಡಿ ಎಲ್ಲ ಪೂರ್ತಿ 1.5 ಇಂಚಿದು ಮಾರ್ಜಿನ್ ಹೊರಗಡೆ ಸೈಡ್ ಇರಬೇಕು. ಈ ಸೀದಾ ಲೈನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹಿಪ್ ಲೈನ್ ಗಂಟ ಬಂದು ಇಲ್ಲಿ ಲಾಕ್ ಸ್ಟಿಚ್ ಮಾಡಬೇಕು. ಅದಾದ ಕೂಡ ಸೈಡ್ ಫಿನಿಶಿಂಗ್ ಮಾಡಲಿಕ್ಕೋಸ್ಕರ ಇಲ್ಲಿ ನೋಡ್ಬೋದು ಸ್ಟಿಚ್ ಯಾವ ಥರ ಮಾಡ್ತಾಯಿದ್ದೀನಿ ಅಂಥೇಳಿ. ಇದೇ ಥರ ನೀವು ಕೂಡ ಲೈನ್ನ ಮಾಡಿ ಪಿನ್ಗಳು ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿದ್ರೆ ಕೆಲಸ ಈಸಿಲಿ ಮುಗಿಯುತ್ತೆ. ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ ಪಿನ್ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿ. ಓಕೆ, ಇದು ಫಿನಿಶ್ ಆಗಿದೆ ಈಗ ಸ್ಟ್ರೈಟ್ ಸ್ಟಿಚ್ಚು. ಇಲ್ಲಿ ನೋಡ್ಬೋದು ನೀಟಾಗಿ ಫಿನಿಶ್ ಆಗಿದೆ. ಈಗ ಇದನ್ನು ಇದೇ ಥರ ಇನ್ನೊಂದು ಸೈಡ್ ಕೂಡ ನೀವು ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದು ಹೊರಗಡೆಯಿಂದ ನೋಡಿದ್ರೆ ನಿಮಗೆಲ್ಲ ಕರೆಕ್ಟಾಗಿ ಸ್ಲೀವ್ ಎಲ್ಲ ಜಾಯಿಂಟ್ ಆಗಿದೆ. ಇದೇ ಥರ ಇನ್ನೊಂದು ಸೈಡ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ನಾವೇನು ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಚಾಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಡಾರ್ಕಾಗಿ. ಆ ಮಾರ್ಕ್ ಹೈಲೈಟ್ ಆಗುತ್ತಲ್ಲ, ಇದನ್ನು ನೆಕ್ಸ್ಟ್ ಸೈಡ್ ಫ್ಯಾಬ್ರಿಕ್ಗೆ ಸೈಡ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಅದನ್ನು ಟ್ಯಾಪ್ ಮಾಡಿ, ಅಂದರೆ ತಟ್ಟಿ ನೀವು ಅದ್ರ ಮೇಲೆ. ಸೊ ಅವಾಗ ಅದ್ರದ್ದು ಏನು ಮಾರ್ಕ್ ಇದೆಯಲ್ಲ ಅದು ಆ ಸೈಡಲ್ಲಿ ಕೂಡ ಬಟ್ಟೆ ಮೇಲೆ ಅದು ಬರುತ್ತದು. ಸೊ ಅದನ್ನೇ ಇಟ್ಕೊಂಡು ನೀವು ಆರಾಮಾಗಿ ನೋಡ್ಬೋದು. ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ಅಲ್ಲ, ಇದನ್ನು ಬೇಕಾದ್ರೆ ನೀವು ಡಾರ್ಕ್ ಮಾಡ್ಕೋಬೋದು. ಇಲ್ಲ ನನಗೆ ಇಷ್ಟೇ ಸಾಕಂದರೆ ಅದನ್ನೇ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಇಲ್ಲಿ ನಾನು 2 ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡೋಣ ಅಂದರೆ ಒಂದೊಂದು ಚಿಕ್ಕದಾಗಿ ಕಟ್ಕೊಳ್ಳೋಣ. ನಾನು 1/2 ಇಂಚದು ಕಟ್ಕೊಡಿ ಸೈಡಲ್ಲಿ, ಸೈಡ್ ಸ್ಟಿಚ್ ಹತ್ರ. ಯಾಕಂದರೆ ಅದು ಬಟ್ಟೆ ಒಂದು ಎಂತಲ್ಲ ನೀಟಾಗಿ ಫಿಟ್ಟಾಗಿ ಫಿನಿಶಿಂಗ್ ಬರಲಿಕ್ಕೋಸ್ಕರ ನಾವು ಕಟ್ ಮಾಡಲಿಲ್ಲ ಅಂದರೆ ಅದು ನಾವು ಸೀದಾ ಸೈಡ್ ತಿರುಗಿಸಿದಾಗ ಫಿನಿಶಿಂಗ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಚಿಕ್ಕ ಒಂದು 1/2 ಇಂಚಿಂದಾದರೂ ಕಟ್ಕೊಡಿ. ಇದಾದ್ಕೂಡ ಈಗ ನೆಕ್ಸ್ಟ್ ಇದು ಫಿನಿಶ್ ಆಗಿದೆ. ಈಗ ಸೈಡ್ದೇನಿದೆಲ್ಲ ಇದನ್ನು ಉಳ್ಕೊಳ್ಳೋಣ ನೀಟಾಗಿ. ನಾವೇನು 1 ಇಂಚ್ ಬಿಟ್ಟಿದ್ವಿ ಅಂದರೆ ಅರ್ಧ ಇಂಚ್ ಫೋಲ್ಡ್ ಮಾಡಿ ಮತ್ತು 1/2 ಇಂಚ್ ಫೋಲ್ಡ್ ಮಾಡಿ
ಇದನ್ನು ಸೀದಾ ಲೈನ್ ಮಾಡಿ ಸೀದವಾಗಿ ಸ್ಟಿಚ್ ಮಾಡೋದು ನೋಡಿ. ಇದೇ ಥರ ಸ್ಟಿಚ್ ಮಾಡೋದು. ಈಗ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡ್ಬೋದು ಇಲ್ಲಿ ನಾನು ಎಲ್ಲ ಫುಲ್ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ 4 ಸೈಡು. ಈಗ ಇದಾದ ಕೂಡ ಈಗ ಬಾಟಮ್ ಸ್ಟಿಚ್ ಮಾಡಬೇಕು. ಬಾಟಮ್ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ 2 ಫ್ಯಾಬ್ರಿಕ್ನ ಸೀದಾ ಇಟ್ಬಿಟ್ಟು ಏನು ಎಕ್ಸ್ಟ್ರಾ ಇದೆ ಅಲ್ಲ, ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಬಂದಿರುತ್ತೆ, ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದು ನೀವು ಬಾಟಮ್ ಫಿನಿಶ್ ಮಾಡಬೇಕು. ನೀವೇನಾದರೂ ಚೆಕ್ ಮಾಡಿದೆ ಬಾಟಮ್ ಫಿನಿಶ್ ಮಾಡಿದ್ರೆ ಒಂದು ಬಾಟಮ್ ಹಿಂದೆ ಮುಂದೆ ಆಗಿರುತ್ತೆ. ಅದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಯಾವಾಗೂ ಬಾಟಮ್ ಫಿನಿಶ್ ಆದ್ಕೊಳ್ಳೆ ಒಂದ್ಸಲಿ ಚೆಕ್ ಮಾಡಿ ಅದಾದ ಕೂಡಲೇ ಅದನ್ನು ಕಟ್ ಮಾಡಿ ತೆಗಿಬೇಕು. ನೀಟಾಗೆಲ್ಲ ಹಾಕ್ಕೊಂಡು ನೋಡಿ ಒಂದ್ಸಲಿ. ಇಲ್ಲಿ ನೋಡ್ಬೋದು ನನಗೆ ಅರ್ಧ ಅಥವಾ 1/4 ಇಂಚಿದು ಫ್ಯಾಬ್ರಿಕ್ ಕೂಡ ಜಾಸ್ತಿ ಬರ್ತಾಯಿದೆ ಫ್ರಂಟ್ದು. ಅದನ್ನೇನು ಮಾಡಬೇಕು, ನೀಟಾಗಿ ಅದನ್ನು ಕಟ್ ಮಾಡಿ ನೀವೀಗ ಫೋಲ್ಡಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಎಕ್ಸ್ಟ್ರಾ ಏನಿದೆ ನೋಡ್ಬೋದು ಈ ಥರ 1/2 ಇಂಚು ಮತ್ತು ಅರ್ಧ ಇಂಚಿನ ಫೋಲ್ಡ್ ಮಾಡಿ 1 ಇಂಚಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಪೂರ್ತಿ 2 ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಯಾಕು ಫ್ರಂಟಲ್ಲಿ. ಇದು ಡ್ರೆಸ್ ಪೂರ್ತಿ ಫಿನಿಶ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ನೀಟಾಗಿ ಫಿನಿಶ್ ಆಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಲೈನಿಂಗ್ ಹಾಕಿರೋ ಚೂಡಿದಾರ ನೀಟಾಗಿ ಫಿನಿಶ್ ಆಗಿದೆ. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಮತ್ತು ಯೂಸ್ಫುಲ್ ಆಗಿರುತ್ತೆ ಅಂತ. ಜಿಪ್ ಅಟ್ಯಾಚಿಂಗ್ ವೀಡಿಯೋಗೋಸ್ಕರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.